ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಸಾರಿ, ಹೊರಗಡೆ ಭಾಳ ಡಿಸ್ಟರ್ಬ್ ಆಗತೈತಿ. ಕೆಲವೊಂದಿಷ್ಟು JCB ಟ್ರ್ಯಾಕ್ಟರ್ ಅಂತೇಳಿ ಏನೋ ವರ್ಕ್ ನಡೆಯತೈತಿ ಹೊರಗೆ ಕಾಂಟ್ರಾಕ್ಟ್ಗೆ. ನಿಮ್ಗೇನು ಡಿಸ್ಟರ್ಬ್ ಆಗತ್ತಿತ್ತಪ್ಪ ಅಂದ್ರೆ ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಇವತ್ತು ಒಂದು ದಿವಸ. ಮತ್ತು ನಾಳೆಯಿಂದ ಯಾವುದೇ ಥರ ಡಿಸ್ಟರ್ಬ್ ಇರೋಂಗಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ತಮ್ನೇಲ್ನಾಗೆಲ್ಲ ನೋಡೇ ಇದ್ದೀರಿ. ಫೇಸ್ಬುಕ್ ಯೂಸರ್ಸ್ಗಳು ಯಾರ್ಯಾರದಿರಲಿ ಇವತ್ತಿನ ಒಂದು ವಿಡಿಯೋ ನೋಡತ್ತಿರಲಿ. ಎಸ್ಪೆಷಲಿ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೂಸ್ಫುಲ್ ಆಗುವಂಥ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ನೀವು ನಿಮ್ಮ ಒಂದು ಪ್ರೊಫೈಲ್ ನೀವೇನು ಚಾನಲ್ ಕ್ರಿಯೇಟ್ ಮಾಡಿರ್ಬೋದು, ಅಥವಾ ನಿಮ್ಮ ಒಂದು ID ಕ್ರಿಯೇಟ್ ಆಗಿರ್ಬೋದು ಪೇಜ್ ಫೇಸ್ಬುಕ್ನಾಗ, ಅಥವಾ ನೀವು ಗ್ರೂಪ್ನು ಕ್ರಿಯೇಟ್ ಮಾಡಿರ್ಬೋದು. ಈ ಥರ ನೀವು ಗ್ರೂಪ್ ಆಗಿರ್ಬೋದು, ಚಾನಲ್ ಆಗಿರ್ಬೋದು, ನಿಮ್ಮ ಒಂದು ಪೇಜ್ ಆಗಿರ್ಬೋದು ನೀವು ಕ್ರಿಯೇಟ್ ಮಾಡಿ ನೀವು ಆರಾಮಾಗಿ ನೀವು ಒಂದು ಫೇಸ್ಬುಕ್ನಾಗ ಡೈಲಿ ಆ್ಯಕ್ಟಿವಿಟಿ ಮಾಡ್ತಿದ್ರಿಪ್ಪ ಅಂದ್ರೆ ಪೋಸ್ಟ್ ಹಾಕೋದು, ರೀಲ್ಸ್ ಮಾಡೋದು, ಸ್ಟೇಟಸ್ ಹಾಕೋದು, ಈ ಥರ ನೀವು ಮಾಡ್ತಿದ್ರಿಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸೆಟ್ಟಿಂಗ್ಸ್ ಹೇಳ್ತೀನಿ ನಿಮಗೆ. ಇದನ್ನೊಂದು ನೀವು ಇಟ್ಕೊಂಡ್ರಪ್ಪ ಅಂದ್ರೆ ಭಾಳ ಚಲೋ. ಯಾವ ಒಂದು ಸೆಟ್ಟಿಂಗ್ಸ್ ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋನ ನೋಡಿ ತಿಳ್ಕೊರಿ. ಇವತ್ತಿನ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಯಾರೆಲ್ಲ ಫೇಸ್ಬುಕ್ ಯೂಸರ್ಸ್ಗಳು ಅದಾರಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ, ಅವ್ರಿಗೂ ಎಸ್ಪೆಷಲಿ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೂ ಕೂಡ ಯೂಸ್ಫುಲ್ ಆಕೈತಿ. ಮೊದಲಿಗೆ ಬಂದುಬಿಟ್ಟು ಯಾವ ಒಂದು ಸೆಟ್ಟಿಂಗ್ಸ್ ಅಂತೇಳಿ ಈಗ ಹೇಳ್ಬಿಡ್ತೀನಿ. ಈಗ ನೀವು ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ಗಳು ಇರ್ತಾವೆ ನೋಡ್ಬೋದು. ನೀವು ನಿಮ್ಮ ಒಂದು ಪೋಸ್ಟ್ ಅಂತ ಇರ್ತಾವೆ. ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಆಡಿಯನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ ಫೋಟೋ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು ಮಿಸ್ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ಡೌನ್ಲೋಡ್ ಮಾಡ್ಕೋತಾರೋ, ಸ್ಕ್ರೀನ್ಶಾಟ್ ಹೊಡ್ಕೋತಾರೋ, ಅವರು ಒಂದು ಫೇಕ್ ಐಡಿನ ಕ್ರಿಯೇಟ್ ಮಾಡ್ತಾರೋ, ಆಡಿಯನ್ಸ್ಗಳ್ನ ಪ್ರ್ಯಾಂಕ್ ಮಾಡೋದು, ಅಂದ್ರೆ ಆಡಿಯನ್ಸ್ಗಳ್ನ ಇರಿಟೇಟ್ ಮಾಡೋದು ಮಾಡ್ತಿರ್ತಾರೆ ನಿಮ್ಮ ಒಂದು ಹೆಸರಲ್ಲಿ. ಸೊ ಫ್ರೆಂಡ್ಸ್, ಈ ಥರ ಏನಾರು ಮಿಸ್ಯೂಸ್ ಏನಾರು ಮಾಡ್ತಿದ್ರಪ್ಪ ಅಂದ್ರೆ ನೀವು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮುಖಾಂತರ ನಿಮ್ಮ ಪ್ರೊಫೈಲ್ ಫೋಟೋನ ಅವರು ಹೊಡ್ಕೊಂಡ್ಬಿಟ್ಟು ಸೇವ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಈ ಥರ ಮಿಸ್ಯೂಸ್ ಯಾರು ಮಾಡ್ತಿದ್ರಪ್ಪ ಅಂದ್ರೆ ಇವತ್ತಿನ ಒಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ಅಂದರೆ ಈ ಥರ ನೀವು ಏನಾರ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರಪ್ಪ ಅಂದ್ರೆ ಇನ್ನು ಮ್ಯಾಗಿಂತರ ಅನ್ಸುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಫೇಸ್ಬುಕ್ನಾಗ ಈ ಒಂದು ಸೆಟ್ಟಿಂಗ್ಸ್ನ ಕೊಟ್ಟಾರು. ಈ ಒಂದು ಸೆಟ್ಟಿಂಗ್ಸ್ನ ನೀವು ಇಟ್ಕೊಂಡ್ಬಿಟ್ರಪ್ಪ ಅಂದ್ರೆ ಯಾರು ಕೂಡ ನೀವು ಒಂದು ಪ್ರೊಫೈಲ್ ಫೋಟೋನ ಡೌನ್ಲೋಡ್ ಮಾಡೋಕ್ಕಾಗಂಗಿಲ್ಲ, ಫೋಟೋ ಹೊಡ್ಕೊಳಕ್ಕೆ ಬರೋಂಗಿಲ್ಲ, ಸ್ಕ್ರೀನ್ಶಾಟ್ ಹೊಡ್ಕೊಳಕ್ಕೆ ಬರೋಂಗಿಲ್ಲ, ಸೇವ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ, ಇಷ್ಟು ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಅವ್ರು ಏನು ಗುದ್ದಾಡಿದ್ರು ನೀವು ಪ್ರೊಫೈಲ್ ಫೋಟೋನ ಅವರು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಸೊ ಫ್ರೆಂಡ್ಸ್, ಯಾವ ಥರ ಅಂತ ಹೇಳೋದಾದ್ರೆ ಫೇಸ್ಬುಕ್ನ ನೀವು ಓಪನ್ ಮಾಡಿರಿ. ಮೊದಲಿಗೆ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ. ಡೈರೆಕ್ಟಾಗಿ ಓಪನ್ ಮಾಡೋಕೆ ಹೋಗಬೇಡ್ರಿ. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಅಲ್ಲಿ ನಾವು ಪ್ರತಿಯೊಂದು ಇಮೇಜ್ನು ತೋರಿಸ್ತಿರ್ತೀವಿ ನೋಡ್ಬೋದು. ನೀವು ಇಲ್ಲಿ ನಿಮ್ಮ ಒಂದು ಪ್ರೈವೇಸಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು. ನೀವು ಇಲ್ಲಿ ಸೆಟ್ಟಿಂಗ್ಸ್ ಏನು ಪ್ರೈವೇಸಿ ಅಂತೇಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅಲ್ಲಿ ನೀವು ಕ್ಲಿಕ್ ಮಾಡೋಣ, ನೀವು ಮತ್ತು ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಬರ್ತೈತಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಸೊ ಫ್ರೆಂಡ್ಸ್, ಡೈರೆಕ್ಟಾಗಿ ಸೆಟ್ಟಿಂಗ್ಸ್ ಏನು ಪ್ರೈವೇಸಿ ಅಂತ ಹೇಳತ್ತಂತೇಳಿ ಅಂಜಾಕೆ ಹೋಗಬೇಡ್ರಿ. ನೀವು ಫೇಸ್ಬುಕ್ ಯೂಸರ್ಸ್ ಆಗಿರ್ತೀರಂತೇಳಿ ನಾ ಡೈರೆಕ್ಟಾಗಿ ಹೇಳತ್ನು. ಅಥವಾ ನೀವು ಫಸ್ಟ್ ಟೈಮ್ ಆ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡಿರಿಪ್ಪ ಅಂದ್ರೆ ನೀವು ಇಟ್ಕೊಂತ ಬರ್ತೈತಿ. ಹೆಂಗಪ್ಪ ಅಂತ ಸ್ಟಾರ್ಟಿಂಗ್ ನೀವು ಒಂದು ಪ್ರೊಫೈಲ್ DP ಕಾಣತ್ತೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿರಿ. ಅಲ್ಲಿ ನೀವು ಟ್ಯಾಪ್ ಮಾಡೋಣ, ಅಲ್ಲಿ ಕೆಳಗೆ ನೋಡ್ಬೋದು ಕೆಲವೊಂದಿಷ್ಟು ಆಪ್ಷನ್ಗಳು ಕೊಟ್ಟಿರ್ತಾನೆ. ಹೋಮ್ ಪೇಜ್, ಗ್ರೂಪ, ಅದು ಪ್ರೈವೇಸಿ ಅಂತ ಕೊಟ್ಟಿರ್ತಾನೆ. ಅಲ್ಲಿ ಕೆಳಗೆ ಕೊಟ್ಟಿರ್ತಾನೆ ನಿಮಗೆ ಸೆಟ್ಟಿಂಗ್ಸ್ ಏನು ಪ್ರೈವೇಸಿ ಅಂತೇಳಿ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಮತ್ತು ನೀವು ಅದ್ರ ಕೆಳಗೆ ಸೆಟ್ಟಿಂಗ್ಸ್ ಅಂತೇಳಿ ಬರ್ತೈತಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಅಲ್ಲಿ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಕೊಟ್ಟಿರ್ತಾನೆ. ಕೆಳಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿರಿ. ಅಂದರೆ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಕೆಳಗೆ ಆಡಿಯನ್ಸ್ ವಿಸಿಬಿಲಿಟಿ ಕೊಟ್ಟಿರ್ತಾನೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಕೆಳಗೆ ನೋಡಿರ್ಬೋದು ನೀವು ಇಲ್ಲಿ ಪ್ರೊಫೈಲ್ ಲಾಕ್ಡ್ ಅಂತೇಳಿ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಕೇರ್ಫುಲ್ಲಾಗಿ ನೋಡಿರಿ. ಈ ಒಂದು ಆಪ್ಷನ್ ಕೆಲವ್ರಿಗೆ ಬರ್ತೈತಿ, ಕೆಲವ್ರಿಗೆ ಬರೋಂಗಿಲ್ಲ. ಸೊ ಫ್ರೆಂಡ್ಸ್, ಪ್ರೊಫೈಲ್ ಲಾಕ್ಡ್ ಅಂತೇಳಿ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಕೆಳಗೆ ಪ್ರೊಫೈಲ್ ಲಾಕ್ ಅಂತೇಳಿ ಕೊಟ್ಟಿರ್ತಾನಲ್ಲ ಅದನ್ನು ನೀವು ಹೊಡೆದ್ರಪ್ಪ ಅಂದ್ರೆ ನಿಮ್ಮ ಒಂದು ಪ್ರೊಫೈಲ್ ಯಾವುದೋ ಒಂದು ಬ್ಯಾನರ್ ಆಗಿರ್ಬೋದು, ಪ್ರೊಫೈಲ್ ಫೋಟೋ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪೋಸ್ಟ್ ಆಗಿರ್ಬೋದು, ಅವನ್ನ ಬರೀ ನೋಡ್ಬೋದು ಅಷ್ಟೇ, ಸಣ್ಣಂಗೆ ಕಾಣ್ತಾವೆ. ಆದ್ರೆ ಅವ್ನು ಡೌನ್ಲೋಡ್ ಮಾಡ್ಕೊತಾನೋ ಸ್ಕ್ರೀನ್ಶಾಟ್ ಹೊಡ್ಕೊತಾನೋ ಅಂದ್ರೆ ಕೆಲಸ ಇಲ್ಲ. ಇದನ್ನು ಅದು ಅಲಾ ಮಾಡಿ ಕೊಡೋಂಗಿಲ್ಲ. ಸೊ ಫ್ರೆಂಡ್ಸ್, ನೀವು ಈ ಥರ ನೀವು ಯಾವುದೇ ಥರ ID ಕ್ರಿಯೇಟ್ ಮಾಡಿರ್ಬೋದು, ಚಾನಲ್ ಕ್ರಿಯೇಟ್ ಮಾಡಿರ್ಬೋದು. ನೀವು ಈ ಥರ ನೀವು ಈ ಒಂದು ಸೆಟ್ಟಿಂಗ್ಸ್ ಇಟ್ಕೋದ್ರಿಂದ ಸೇಫ್ಟಿಯಾಗಿ ಇರ್ಬೋದು ಆರಾಮಾಗಿ ಫೇಸ್ಬುಕ್ನಾಗ. ಸೊ ಫ್ರೆಂಡ್ಸ್, ಫೇಸ್ಬುಕ್ನಾಗ ಈ ಒಂದು ಸೆಟ್ಟಿಂಗ್ಸ್ ಕೊಟ್ಟ ಭಾಳ ಚಲೋ ಮಾಡ್ಯಾನು. ಇದೇ ಒಂದು ಸೆಟ್ಟಿಂಗ್ಸ್ ಯೂಟ್ಯೂಬ್ನಾಗ, ಇನ್ಸ್ಟಾಗ್ರಾಮ್ನಾಗ ತರಲಿತ್ತೇಳಿ ನನ್ನ ಒಂದು ಹೆಚ್ಚಿನ ಒಂದು ಆಸೆ ಐತಿ. ಸೊ ಫ್ರೆಂಡ್ಸ್, ಬತ್ತಪ್ಪ ಅಂದ್ರೆ ಅಲ್ಲಿ ಕೂಡ ಭಾಳ ಸೇಫ್ಟಿ ಆಗ್ಬೋದು ನಾವು. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಫೇಸ್ಬುಕ್ ಯೂಸರ್ಸ್ಗಳು ಕಮೆಂಟ್ ಮಾಡಬೇಕು. ಮತ್ತು ಇದೇ ಥರ ಯಾವುದೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಬೆಸ್ಟ್ ಅಪ್ಡೇಟ್ಗಳಿಗೆ ತೊಗೊಂಬರ್ತಿರ್ತೀವಿ ಮುಂದಿನ ಒಂದು ಟಾಪಿಕ್ನಾಗ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ.